ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಬಡವ್ರ ಬಗ್ಗೆ ಇವ್ರ ಕಾಳಜಿ ಇರಲಿಲ್ವಾ? ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಕುಮಾರಸ್ವಾಮಿಗೆ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರು ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರು ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಬರೇ ಕಾಲೇಜು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯ DK ಶಿವಕುಮಾರ್ಗಂತ ತಮ್ಮ ಕೇಳಕ್ಕೆ ಬಯಸ್ತಾ ಇದ್ದೀನಿ. ಅವರು ಮಾಡ್ಬೋದಾಗಿತ್ತಾನೆ. ಇನ್ನು 36,789 ಮನೆಗಳು ಕೊಟ್ಟಿದ್ದೀವಿ. ಬರೋ ತಿಂಗಳಲ್ಲಿ, ಇದು ಡಿಸೆಂಬರ್ ತಿಂಗಳು ನಡೀತಾ ಇದೆ, ಬರೋ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಇನ್ನು 42,000 ಮನೆಗಳು ನಾವು ಕೊಡೋಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. 42,000 ಮನೆಗಳು. ಅದ್ರ ಜೊತೆಯಲ್ಲಿ ಬ್ಯಾಂಗ್ಳೂರು ಸಿಟಿ ತಮಗೆಲ್ಲ ಗೊತ್ತೇ ಇರ್ಬೋದು. ಬ್ಯಾಂಗ್ಳೂರು ಸಿಟಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋ ಚಾಲಕರು, ಕೂಲಿ ಮಾಡುವವರು, ಬೀದಿ ವ್ಯಾಪಾರ ಮಾಡೋರು ಭಾಳ ಜನ ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಅವ್ರ ಬಡವರಿಗೆ ಅವ್ರ ಸ್ವಂತ ಮನೆ ಆಗಬೇಕಂತ ಹೇಳ್ಬಿಟ್ಟು 1 lakh ಹೌಸಿಂಗ್ ಸ್ಕೀಮನ್ನು ತಂದಿದ್ರು. 1 lakh ಹೌಸಿಂಗ್ ಸ್ಕೀಮನ್ನು ಆ ಟೈಮಲ್ಲಿ 2016ರಲ್ಲಿ 1,028 ಎಕರೆನ ಜಾಗನ ನಮ್ಮ ರಾಜೀವ್ ಗಾಂಧಿ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ರು. 1,028 ಎಕರೆ. ಏನಕ್ಕೆ ಕಾರಣ ಅಂದರೆ ಆ ಬಡವರು ಅವ್ರಿಗೂ ಒಂದು ಸ್ವಂತ ಮನೆ ಆಗಲಿ, ಎಲ್ಲ ಆಟೋ ಚಾಲಕರು ಇರೋದು, ಬೀದಿ ವ್ಯಾಪಾರ ಮಾಡೋರು, ಬಡವರು ಜಾಸ್ತಿ ಇದೆ, ಬೆಂಗಳೂರು ಸಿಟಿದಲ್ಲಿ ಅವ್ರಿಗೂ ಮನೆಗಳು ಆಗಲಿ ಅಂತ ಜಾಗನ ಘೋಷಣೆ ಮಾಡಿ 16 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಅವ್ರಿಗೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ, ಬರೀ ಅವ್ರು 2.5 ಲಕ್ಷ ಕೊಟ್ಟರೆ ಅವ್ರು ಬೆಂಗಳೂರು ಸಿಟಿಯಲ್ಲಿ ಸ್ವಂತ ಮನೆ ಆಗಬೇಕಂತ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದಲ್ಲಿ ಘೋಷಣೆ ಮಾಡಿದರು. ಅದಾದಮೇಲೆ BJP ಸರ್ಕಾರ, ನಮ್ಮ ಸರ್ಕಾರ ಹೋಯಿತು, 17 ಬಂತು, ಗುದ್ಲಿ ಪೂಜೆ ಆಯಿತು, ಕೆಲಸ ಶುರುವಾಯಿತು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಆ ಅವಧಿಯಲ್ಲಿ ಕುಮಾರಸ್ವಾಮಿ ಅವರು ಏನೂ ಮಾಡಿಲ್ಲ. ಅದಾದಮೇಲೆ BJP ಸರ್ಕಾರ ಬಂತು, ಯಡಿಯೂರಪ್ಪ ಅವರು ಏನೂ ಮಾಡೋಕ್ಕಾಗಲಿಲ್ಲ. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು 2021ರಲ್ಲಿ. 2021ರಲ್ಲಿ ಕರೆಸಿ ರಿವ್ಯೂ ಮೀಟಿಂಗ್ ಮಾಡಿ ಇದು 6 ಲಕ್ಷ ಮನೆ ಇದ್ದಿದ್ದು 10,60,000 ರೂಪಾಯಿ ಮಾಡಿದ್ರು. ಎಷ್ಟು ಮಾಡಿದ್ರು? 6 ಲಕ್ಷ ಇದ್ದಿದ್ದು 10,60,000 ಮಾಡಿದ್ರು. ಅದಕ್ಕಂತ ಹೇಳ್ಬಿಟ್ಟು GST ಆಗಿದ್ರು, 60,000 ರೂಪಾಯಿ GST ಹಾಕಿ 11,20,000 ಆದರು. ನಮ್ಮ ಸರ್ಕಾರ ಬಂದಾದಮೇಲೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಇಲ್ಲ, ನಾನು ಕೊಟ್ಟಿದ್ದ 6 ಲಕ್ಷ ರೂಪಾಯಿಗೆ ಈ BJP ಅವ್ರು ಬಂದು ಇದಕ್ಕೆ ಡಬಲ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಿವ್ಯೂ ಮೀಟಿಂಗ್ ಮಾಡಿ ಬಡವ್ರ ಕೊಡೋದು ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು 1 ಲಕ್ಷ ರೂಪಾಯಿ ನಾನು ಕೊಡ್ತೀನಿ, ಅದು 1 ಲಕ್ಷ ಕಡಿಮೆ ಮಾಡಿ ಅಂತ ಘೋಷಣೆ ಮಾಡಿದ್ರು. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ. ಅಂದರೆ ನಾನು ಏನಕ್ಕಪ್ಪ ಇದು ಹೇಳ್ತಾ ಇದ್ದೀನಿ ಅಂದರೆ ಕಾಂಗ್ರೆಸ್ ಸರ್ಕಾರ ಇರೋದೇ ಬಡವ್ರ ಪರಗೆ. ತಾವು ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಮೊನ್ನೆ ಆಯಿತು ಉಪಚುನಾವಣೆಯಲ್ಲಿ ಬಂದು ಏನೇನು ಭಾಷಣ ಮಾಡಿದ್ದಾರೆ ವಿರೋಧ ಪಕ್ಷದವರು, ನಾನು ಹೇಳೋಕ್ಕೆ ಹೋಗಲ್ಲ. ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮಧ್ಯದಲ್ಲಿ ಹೋದರೆ ನಾವು ನಮ್ಮ ಸಾಧನೆಯನ್ನು ತೋರಿಸಿ ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇರುವಾಗ ನಾವು ಹಿಂಗೆ ಮಾಡಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಯಾವತ್ತನ BJP ಅವರು ಸಾಧನೆ ಯಾವತ್ತನ ತೋರಿಸೋರ? ಬರೀ ಅವ್ರಿಗೆ ಹಿಂದೂ ಮುಸಲ್ಮಾನ್ ಯಾವತ್ತೂ ಅವರು ಸಾಧನೆ ತೋರಿಸಿಲ್ಲ. ಅವ್ರಿಗೆ ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನು ಅವ್ರಿಗೆ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ ಬೇಕಾಗಿರೋದು. ದಯಮಾಡಿ ಇದೇ ಥರದ ಅವ್ರು ಕಾಣಬಾರ್ದು. ಭಾಳ ಜನ ಅಲ್ಪಸಂಖ್ಯಾತರು ಇಲ್ಲಿ ಕೂತಿದ್ದಾರೆ. ನಸೀರ್ ಅಹಮದ್ ಸಾಹೇಬರು ಹೇಳಿದ್ದಾರೆ, ನಮ್ಮ ಇಸ್ಲಾಂ ಧರ್ಮದಲ್ಲಿ ನಮ್ಮ ಜಾತಿ ಭೇದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ಹೇಳಿಲ್ಲ. ಮಜಹಬ್ ನಹಿ ಸಿಖಾತಾ आपस में बैर रखना, हिंदी है हम, हिंदुस्तान हमारा, सारे जहां से अच्छा हिंदुस्तान हमारा. ನಮ್ಮ ಇಸ್ಲಾಂ ಧರ್ಮ ಹೇಳ್ಕೊಡಿರೋದು. BJP ಬರೇ ಜಾತಿ. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಿನ್ನೆಲೆಯಲ್ಲಿ ಇನ್ನೊಂದು ಬಾರಿ ನಮ್ಮ ಅನ್ನಪೂರ್ಣ ತುಕಾರಾಮ್ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸಿ ನಿಮಗೆಲ್ಲ ಕೈ ಜೋಡಿಸಿ ಇನ್ನೊಂದು ಬಾರಿ ನಮಸ್ಕಾರನ ಮಾಡಿ, ಆಮೇಲೆ ಮೊನ್ನೆ ನಮಗೆಲ್ಲ ಒಂಥರ ಆಗಬೇಕಾದಾಗಿತ್ತು, ಘಟನೆ ಆಗಿದೆ ವಿಮ್ಸಲ್ಲಿ. ತಮಗೆಲ್ಲ ಗೊತ್ತಿದ್ದೀರದ ನೆನ್ನೆಲ್ಲ ಮೊನ್ನೆವರೆಗೂ 5 ಜನ ತೀರ್ಕೊಂಡಿದ್ರು, ಅದರಲ್ಲಿ ನಿಧನ ಹೊಂದಿದ್ರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು CM ರಿಲೀಫ್ ಫಂಡಲ್ಲಿ 2 ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ ನಾನು 2 ಲಕ್ಷನ ಘೋಷಣೆ ಮಾಡಿದೆ. ಇವತ್ತು ಏನು ಬಂತು ಗೊತ್ತಿಲ್ಲ. ಇಲ್ಲ ಕಣೋ, ಆ ಘಟನೆ ಆಗಬಾರ್ದಾಗಿತ್ತು. 5 ಜನ ಸತ್ತಿರೋರು ಬಡವರಾಗಿದ್ದಾರೆ ಅಂತ ನನ್ನ ಮಾಹಿತಿ ಬಂದಿದೆ. ಅವ್ರಿಗೆ 2 ಲಕ್ಷ ಘೋಷಣೆ ಮಾಡಿದ್ಯಾ, ಇನ್ನು 3 ಲಕ್ಷ ಘೋಷಣೆ ಮಾಡು, 5 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿ ಇವತ್ತು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು 5 ಲಕ್ಷ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಅರ್ಥ ಮಾಡ್ಕೊಂಡು ನಾವು ಕಾಂಗ್ರೆಸ್ ಪಕ್ಷ ಇರೋದೇ ಬಡವ್ರ ಪರ ಸೇವೆ ಮಾಡೋಕ್ಕೆ ನಾವಿರೋದು. ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸಮಾಜದವ್ರಿಗೂ ಜೊತೆ ಯಾವುದನ್ನ ಪಕ್ಷ ತಗೊಂಡು ಹೋಗ್ತಾ ಇದೆ ಅದು ಕಾಂಗ್ರೆಸ್ ಪಕ್ಷ. ನಾನು ಮುಸ್ಲಿಂ ಆಗಿದ್ದೀನಿ, ಎಲ್ಲ ವೇದಿಕೆ ಮೇಲೆ ಹೇಳ್ತೀನಿ ಸರ್, ನಾನು
ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನಾನು ಮುಸ್ಲಿಂ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಂ ಅಂತೀನಿ ನಾನು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ ಸ್ವಾಮಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ. ನಾವು ಯಾವತ್ತಿದ್ರೂ ನಿಮ್ಮ ಬಡವ್ರ ಪರ ಇರ್ತೀವಂತ ಹೇಳ್ತಾ ನನ್ನ ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧನ್ಯವಾದಗಳು. ಸನ್ಮಾನ ಶ್ರೀ ಬಿ ಝಡ್ ಸಮೀರ್.